ಹಾಯ್ ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿವಿಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ಕುಂಭರಾಶಿಯವರ ಡಿಸೆಂಬರ್ ತಿಂಗಳ ರೀಡಿಂಗ್ ನೋಡುವ. ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಯಮ ಅವರು ಬಂದಿದ್ದಾರೆ. ಶ್ರೀ ವಿಷ್ಣು ಪ್ರಭುಗಳು ಬಂದಿದ್ದಾರೆ. ಯಮ ಅವರು ಬಂದಿದ್ದಾರೆ. ಖಂಡಿತವಾಗ್ಲೂ ಒಂದು ನಿಮ್ಮ ಜೀವನದಲ್ಲಿ ಸಿಗಬೇಕಾಗಿರೋವಂಥ ಒಂದು ನ್ಯಾಯ ನಿಮಗೆ ಸಿಗುತ್ತೆ ಅನ್ನುವಂಥದ್ದು, ಮಹಾಲಕ್ಷ್ಮಿಯ ಆಶೀರ್ವಾದ ಇರುವಂಥದ್ದು. ಖಂಡಿತವಾಗ್ಲೂ ತುಂಬ ಒಂದು ಈ ಡಿಸೆಂಬರ್ ತಿಂಗಳಿನಲ್ಲಿ ಕೆಲವೊಬ್ಬರು ಕುಂಭರಾಶಿಯವರು ಕೆಲವೊಬ್ಬರಿಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರುವಂಥದ್ದು. ಸ್ವಲ್ಪ ಆಚೆಗಡೆ ಡಿಸ್ಟರ್ಬೆನ್ಸ್ ಅನ್ನೋದಿದೆ. ವಿಷ್ಣು ಪ್ರಭು ಬಂದಿದ್ದಾರೆ ಅಂದರೆ ಅವ್ರ ಜೊತೆ ಲಕ್ಷ್ಮಿ ಕೂಡ ಬರ್ತಾರೆ. ಅದರಿಂದ ಎಲ್ಲರಿಗೂ ಕುಂಭರಾಶಿಯವ್ರಿಗೆ ಎಲ್ಲರಿಗೂ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ ಅನ್ನುವಂಥದ್ದು. ಮತ್ತು ತುಂಬ ಒಂದು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬರ್ತಾ ಇದ್ದೀರಾ. ಎಲ್ಲರೂ ಬೇಗ ಬೇಗ ಮುಂದುವರಿತಾ ಇದ್ದಾರೆ, ನಾನು ಮುಂದುವರಿತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಆ ರೀತಿ ಯಾವುದೇ ರೀತಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನಿಧಾನವೇ ಪ್ರಧಾನ ಅನ್ನೋ ರೀತಿಯಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ತಾಳ್ಮೆಯಿಂದಲೇ ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗ್ತಿರೋ ಅಂಥದ್ದು, ಮಹಾವಿಷ್ಣುವಿನ ಅನುಗ್ರಹ ಇರೋವಂಥದ್ದು. ಯಾರೆಲ್ಲ ಮನೆಯಲ್ಲಿ ಯಾವುದೇ ರೀತಿ ಒಂದು ಪೂಜೆ ಏನು ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮನೆಯಲ್ಲಿ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ. ಅವರ ಆಶೀರ್ವಾದ, ಅವರ ಅನುಗ್ರಹ ನಿಮಗೆ ಸಿಗುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಮತ್ತು ಕೆಲವೊಬ್ಬರಿಗೆ ಜರ್ನಿನಲ್ಲಿ ಹುಷಾರಾಗಿ ಇರಿ ಅನ್ನೋ ಮೆಸೇಜಲ್ಲಿ ಬರ್ತಾ ಇದೆ. ಮತ್ತು ಕೆಲವರು ಕೋರ್ಟ್ ಕಚೇರಿ ಅಂತ ಅಲಿಯುವಂಥ ಸಿಚುವೇಶನ್ ಕೂಡ ಎದುರಾಗುವಂಥದ್ದು ಇದೆ. ಕೋರ್ಟ್ ಕೇಸ್ ವಿಚಾರವಾಗಿ ತುಂಬಾ ತಲೆ ಕೆಡಿಸ್ಕೊಳ್ಳೋವಂಥದ್ದು ಕೂಡ ಇಲ್ಲಿ ಇರುವಂಥದ್ದು. ಎಷ್ಟೇ ಅಲ್ಲಿದ್ರೂ ಕೂಡ ನ್ಯಾಯ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಕೆಲವೊಬ್ಬರು ಇಲ್ಲಿ ಸಾವಿನ ಸುದ್ದಿ ಕೇಳೋವಂಥದ್ದು ಕೂಡ ಇಲ್ಲಿ ಇದೆ. ಆದಷ್ಟು ಹುಷಾರಾಗಿ ಇರಿ. ನಿಮ್ಮ ಸುತ್ತಮುತ್ತಲಿನ ಜನಗಳ ಸುದ್ದಿ ಆಗಿರ್ಬೋದು ಅಥವಾ ನಿಮಗೆ ಬೇಕಾಗಿರೋಂಥ ವ್ಯಕ್ತಿಗಳ ಸುದ್ದಿ ಆದರೂ ಆಗಿರ್ಬೋದು, ಆದಷ್ಟು ಹುಷಾರಾಗಿ ಇರಿ ಅನ್ನೋವಂಥದ್ದು ಜರ್ನಿನಲ್ಲೇ ಆಗುವಂಥದ್ದಿದೆ. ಅದರಿಂದ ದಯವಿಟ್ಟು ಜರ್ನಿ ಮಾಡುವಾಗ ಆದಷ್ಟು ಹುಷಾರಾಗಿರಿ. ಕೋರ್ಟ್ ಕೇಸೆಲ್ಲ ನಿಮ್ಮ ಕಡೆ ಆಗುತ್ತೆ ಅಂತ ಕೇಳಿದರೆ ಖಂಡಿತವಾಗ್ಲೂ ನೀವು ಇಷ್ಟು ವರ್ಷ, ಕೆಲವೊಬ್ಬರು ವರ್ಷಗಳಿಂದ ಓಡಾಡಿರೋವಂಥದ್ದಿದೆ, ಕೆಲವೊಬ್ಬರು ತಿಂಗಳಗಟ್ಟಲೆ ಓಡಾಡಿರೋವಂಥದ್ದು ಇದೆ, ಕೆಲವೊಬ್ಬರು ಈಗಷ್ಟೇ ಕೇಸ್ ಹಾಕಿದ್ದೀವಿ ಈಗ ಓಡಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಎಲ್ಲರದ್ದು ಆದಷ್ಟು ನಿಮ್ಮ ಕಡೆನೇ ಆಗುವಂಥದ್ದು, ನಿಮಗೆ ಜಡ್ಜ್ಮೆಂಟ್ ಅನ್ನೋದು ನಿಮಗೆ ಸಿಗುತ್ತೆ ಅನ್ನೋ ಮೆಸೇಜಲ್ಲಿ ಬರ್ತಾ ಇದೆ. ಮತ್ತು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಫ್ಯಾಮಿಲಿನಲ್ಲಿ ತುಂಬಾ ಚೆನ್ನಾಗಿ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಇರ್ತೀರ. ಫ್ಯಾಮಿಲಿನಲ್ಲಿ ನಿಮ್ಮನ್ನು ಎಲ್ಲರೂ ತುಂಬಾ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತೀರ. ಎಲ್ಲರಿಗೂ ನಿಮ್ಮ ಅವಶ್ಯಕತೆ ಅಗತ್ಯತೆ ತುಂಬಾ ಮುಖ್ಯ ಆಗಿರುತ್ತೆ. ಎಲ್ಲರೂ ನಿಮ್ಮ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ನಿಮ್ಮ ಫ್ಯಾಮಿಲಿಲಿ ಇರೋವಂಥ ವ್ಯಕ್ತಿಗಳು ಅಥವಾ ನಿಮ್ಮನ್ನು ತುಂಬ ಜನ ನಂಬ್ಕೊಂಡು ಇರೋವಂಥದ್ದು ಕೂಡ ಇಲ್ಲಿ ಇರುವಂಥದ್ದು. ಕುಂಭರಾಶಿಯವ್ರನ್ನ ಈ ಡಿಸೆಂಬರ್ ತಿಂಗಳಿನಲ್ಲಿ ನೀವು ನಿಮ್ಮ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತೀರ. ಮತ್ತು ನೀವು ಏನೇ ಫ್ಯಾಮಿಲಿನಲ್ಲಿ ಏನೇ ಇರ್ಬೋದು ಅಥವಾ ನಿಮ್ಮ ಒಂದು ಕೆರಿಯರಲ್ಲಿ ಇರ್ಬೋದು, ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಇಲ್ಲಿವರೆಗೂ ನಾನು ಕಾಣಲಿಲ್ಲ, ಯಾವುದೇ ಸಕ್ಸಸ್ ಅನ್ನೋದನ್ನು ಕಾಣಲಿಲ್ಲ, ನನ್ನ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಡಿಸೆಂಬರ್ ತಿಂಗಳಿನಲ್ಲಿ ಕೆಲವೊಬ್ಬರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋ ಮೆಸೇಜಲ್ಲಿ ಬರ್ತಾ ಇದೆ. ಏನೇ ಸಮಸ್ಯೆ ಎದುರಾದರೂ ಕೂಡ ಎಲ್ಲ ಸಮಸ್ಯೆನ ಎದುರಿಸ್ತೀರಾ, ಒಂದು ಯೋಚನೆಗಳನ್ನು ಮಾಡಿ ಎದುರಿಸ್ತೀರಾ ಅನ್ನೋಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನೀವು ಒಂದು ಯಾವ ರೀತಿ ಅಂತ ಅಂದರೆ ನೋಡೋರಿಗೆ ಬರೀ ಕಲ್ಲು ಅಂತ ಕಲ್ಲು ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ದಾರಿನಲ್ಲಿ ತುಂಬಾ ಕಲ್ಲುಗಳು ಬಿದ್ದಿರುತ್ತೆ. ಅದೇ ರೀತಿ ನಿಮ್ಮನ್ನು ಒಬ್ಬರು ನೋಡೋ ಅಂಥವ್ರು ಕಲ್ಲು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಖಂಡಿತವಾಗ್ಲೂ ನೀವು ಬರೀ ಕಲ್ಲಲ್ಲ, ವಜ್ರ ಅನ್ನೋ ಅಂಥದ್ದನ್ನು ಈ ಡಿಸೆಂಬರ್ ತಿಂಗಳಿನಲ್ಲಿ ತಿಳಿಸ್ಕೊಡುವಂಥದ್ದು ತುಂಬಾ ಮುಖ್ಯ ಇದೆ. ತಿಳಿಸ್ಕೊಡ್ತೀರ ಅನ್ನೋವಂಥದ್ದು ಇದೆ. ಆದರೆ ಬೇರೆಯವ್ರಿಗೆ ತಿಳಿಸೋಕ್ಕೂ ಮುಂಚೆ ನೀವು ಅದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು.
ನೀವೇನು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನೀವೊಂದು ಸ್ಟಾರು, ಒಂದು ವಜ್ರ, ಕಲ್ಲಲ್ಲ, ಸ್ಟಾರು ಅಲ್ಲ, ಒಂದು ವಜ್ರ ಅನ್ನೋದನ್ನು ನೀವು ಯಾವ ವಜ್ರ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಯಾವ ವಜ್ರ ಮೇಡಮ್, ಆ ವಜ್ರನ ಈ ಥರ ಅಂತ ಅಲ್ಲ, ನಿಮ್ಮ ವ್ಯಕ್ತಿತ್ವ ಅಷ್ಟು ಚೆನ್ನಾಗಿದೆ ಅನ್ನೋವಂಥದ್ದು. ವಜ್ರದ ರೀತಿ ಹೊಳೆಯುವಂಥ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳ ನೀವು ಅನ್ನೋವಂಥದ್ದು. ಯಾವುದೇ ರೀತಿಯ ವಿಷಯಗಳನ್ನು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನಸ್ಸಲ್ಲೇ ಆಗಲಿ ಮೈಂಡಲ್ಲೇ ಆಗಲಿ ದಯವಿಟ್ಟು ಬೇಡ, ಯಾವುದೇ ವಿಷಯನ ಹೋಲ್ಡ್ ಮಾಡಬೇಡಿ. ನಿಮ್ಮ ಪಾಸ್ಟಲ್ಲಿ ಏನಾಗಿತ್ತು ಅದನ್ನು ಅಲ್ಲೇ ಬಿಟ್ಟಾಕಿ, ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಪಾಸ್ಟ್ ಏನಿದೆ ಅದೆಲ್ಲ ಕಟ್ಟಾಗುತ್ತೆ, ಅಲ್ಲೇ ಕ್ಲಿಯರ್ ಆಗುತ್ತೆ ಅನ್ನೋವಂಥದ್ದು ಇದೆ. ಎಲ್ಲದನ್ನು ರಿಲೀಸ್ ಮಾಡಿ, ಬೇಡದೇ ಇರೋದನ್ನೆಲ್ಲ ರಿಲೀಸ್ ಮಾಡಿ ಅನ್ನೋವಂಥದ್ದು. ನೀವೇ ಅದನ್ನೆಲ್ಲ ರಿಲೀಸ್ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ಇರೋವಂಥ ಬದಲಾವಣೆ ಸಿಗುತ್ತೆ. ಒಂದು ಪವರ್ ನಿಮಗೆ ಸಿಗ್ತಾ ಇದೆ ಈ ಡಿಸೆಂಬರ್ ತಿಂಗಳಿನಲ್ಲಿ, ಒಂದು ಪವರ್ ನಿಮಗೆ ಸಿಗ್ತಿರೋ ಅಂಥದ್ದು. ಎಲ್ಲದನ್ನು ರಿಲೀಸ್ ಮಾಡಿ ಮುಂದುವರೆದ್ರೆ ಒಂದು ಪವರ್ ನಿಮಗೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿಗೆ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅನ್ನೋವಂಥದ್ದು. ಬನ್ನಿ ಟ್ಯಾರೋ ಗೈಡೆನ್ಸ್ ಏನಿದೆ ನೋಡುವ. ಕೆಲವರಿಗೆ ಪ್ರೀತಿನಲ್ಲಿ ಬೇಜಾರಾಗುವಂಥದ್ದು ಇದೆ, ಕೆಲವರಿಗೆ ಪ್ರೀತಿ ಸಿಗುತ್ತೆ ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ತುಂಬ ಪ್ರೀತಿ ಪಾತ್ರರು ನಿಮ್ಮ ಜೀವನದಲ್ಲಿ ಬರ್ತಾರೆ ಅನ್ನೋವಂಥದ್ದು ಇದೆ. ತಾಯಿಯ ಆಶೀರ್ವಾದ ಇದೆ. ಯಾವ ರೀತಿಯಲ್ಲಿ ನೀವು ತಾಳ್ಮೆಯಿಂದ ಇರ್ತೀರ ಅದೇ ನಿಮಗೆ ಎಲ್ಲದಕ್ಕೂ ಉತ್ತರ ಅನ್ನೋದನ್ನು ಕೊಡುತ್ತೆ. ಹೊಸ ಪ್ರೀತಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಹೊಸ ಪ್ರೀತಿ ಬರ್ತಾ ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇರೋವಂಥದ್ದಿದೆ. ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾರೆ ಅನ್ನೋವಂಥದ್ದಿದೆ. ತುಂಬಾ ಒಂದು ನಿಮ್ಮನ್ನು ನೋಡಿದ್ರೆ ನಿಮ್ಮ ಪರ್ಸನ್ಗೆ ತುಂಬಾ ಇಷ್ಟ ಆಗುವಂಥದ್ದು, ಅಥವಾ ನೀವು ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ ಆಗುವಂಥದ್ದು, ಅಥವಾ ನಿಮ್ಮ ಪರ್ಸನ್ಗೆ ನೀವು ತುಂಬ ಇಷ್ಟ ಆಗುವಂಥದ್ದು ಇರೋವಂಥದ್ದು. ಆದರೆ ಏನಾದ್ರು ಕೆಲವೊಬ್ರು ಇಲ್ಲಿ ಮಿಸ್ಸಿಂಗ್ ಎನರ್ಜಿನಲ್ಲೇ ಇರ್ತೀರಾ ಅನ್ನೋವಂಥದ್ದು. ತುಂಬಾ ಮಿಸ್ಸಿಂಗ್ ಎನರ್ಜಿನಲ್ಲಿ ಇರ್ತೀರಾ ನೀವು. ತುಂಬ ಫೀಲ್ ಮಾಡ್ಕೊಳ್ಳೋ ಅಂಥದ್ದು. ಯಾವುದೂ ಬೇಡ, ಯಾವ ಪ್ರೀತಿನೂ ಬೇಡ, ಯಾರೂ ಬೇಡ, ಏನೂ ಬೇಡ, ನಾನು ಒಂಟಿಯಾಗಿರ್ತೀನಿ ಅನ್ನೋ ಒಂದು ಫೀಲಲ್ಲಿ ಕೆಲವೊಬ್ರು ಇರೋವಂಥದ್ದೇ. ಕೆಲವರಿಗೆ ರೊಮ್ಯಾನ್ಸ್ ಬರ್ತಾಯಿದೆ, ಪ್ರೀತಿ ಬರ್ತಾಯಿದೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಮಟ್ಟಕ್ಕೆ ಪ್ರೀತಿ ನಿಮ್ಮ ಜೀವನದಲ್ಲಿ ಬರೋ ಅಂಥದ್ದು. ಖಂಡಿತವಾಗ್ಲೂ ಯೋಚನೆ ಮಾಡಿ ಆಯ್ಕೆನ ಮಾಡ್ಕೊಳ್ಳಿ. ನಿಮ್ಮ ಆಸೆ ಕನಸು ಎಲ್ಲ ನೆರವೇರುತ್ತೆ. ನಿಮ್ಮ ವಿಶ್ ಎಲ್ಲ ಫುಲ್ಫಿಲ್ ಆಗುತ್ತೆ ಅನ್ನೋವಂಥದ್ದು. ನಿಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನು ದಯವಿಟ್ಟು ಯಾರಿಗೂ ಬಿಟ್ಕೊಡೋದಕ್ಕೆ ಹೋಗ್ಬಿಡಿ. ನಂಬಿಕೆನ ಇಡಿ. ಖಂಡಿತವಾಗ್ಲೂ ನಿಮ್ಮ ಏನು ಒಂದು ಕಾನ್ಫಿಡೆನ್ಸ್ ಏನಿದೆ, ನಿಮ್ಮ ನಂಬಿಕೆ ಏನಿದೆ, ಅದು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು. ತುಂಬ ನೀವು ಇಷ್ಟು ದಿವಸದಿಂದ ಅಥವಾ ಎಷ್ಟೋ ದಿನಗಳಿಂದ ಕಾಯ್ತಿರೋವಂಥ ಕೆಲಸ ಈ ಡಿಸೆಂಬರ್ ತಿಂಗಳಿನಲ್ಲಿ ಆಗುತ್ತೆ ಅನ್ನೋವಂಥದ್ದು. ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಂಬಿಕೆನೇ ಜೀವನ ಆಗಿರುತ್ತೆ. ನಂಬಿಕೆ ಮೇಲೆ ನೀವು ಇರಿ, ಮತ್ತು ನೀವು ಮಾಡೋವಂಥ ಕೆಲಸದ ಮೇಲೆ ನೀವು ಫೋಕಸನ್ನು ಮಾಡಿ ಅನ್ನೋವಂಥದ್ದು. ತುಂಬ ದಿನಗಳಿಂದ ಕಾಯ್ತಿದ್ದಂಥ ಒಂದು ಸಕ್ಸಸ್, ಅದು ಕೆರಿಯರ್ ಆಗಿರಲಿ, ತುಂಬ ಜನಕ್ಕೆ ಕೆರಿಯರಲ್ಲೇ ತುಂಬಾ ಸಮಸ್ಯೆ ಇರುವಂಥದ್ದಿದೆ. ಅದರಿಂದ ಕೆರಿಯರಲ್ಲಿ ಯಾರೆಲ್ಲ ಒಂದು ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ, ಖಂಡಿತವಾಗ್ಲೂ ಆ ಸಕ್ಸಸ್ ನಿಮಗೆ ಸಿಗೋವಂಥದ್ದು ಇದೆ. ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುವಂಥದ್ದು ಈ ಡಿಸೆಂಬರ್ ತಿಂಗಳಿನಲ್ಲಿ ಇರೋವಂಥದ್ದು. ಅದಾದಮೇಲೂ ಆ ಸಕ್ಸಸ್ ಸಿಕ್ಕಿದ ನಂತರ ಕೂಡ ನೀವು ಒಂದು ಪ್ಲ್ಯಾನಿಂಗಲ್ಲಿ ನೀವು ನಿಮ್ಮ ಕೆಲಸನ ಮಾಡ್ಕೊಂಡೋದ್ರೆ ಇನ್ನಷ್ಟು ಸಕ್ಸಸ್ ಅನ್ನೋದನ್ನು ನೀವು ನಿಮ್ಮ ಕೆರಿಯರಲ್ಲಿ ಕಾಣ್ತೀರಾ ಅನ್ನೋವಂಥದ್ದು. ಕೆಲವೊಬ್ರು ಇಲ್ಲಿ ಮೈಂಡ್ ಗೇಮ್ ಕೂಡ ಮಾಡ್ತೀರಾ, ಅಥವಾ ನಿಮ್ಮ ಜೊತೆಯಲ್ಲಿರೋರು ನಿಮ್ಮ ಬಗ್ಗೆ ಮೈಂಡ್ ಗೇಮ್ ಮಾಡ್ಬೋದು, ಅಥವಾ ನೀವೇ ಬೇರೆ ರೀತಿಯಲ್ಲಿ ಮೈಂಡ್ ಗೇಮ್ ಅಂತ ಅನ್ನೋದಕ್ಕಿಂತ ಹೊಸ ರೀತಿಯಲ್ಲಿ ಯೋಚನೆಗಳನ್ನು ಮಾಡ್ತೀರಾ, ಕ್ರಿಯೇಟಿವಿಟಿಯಾಗಿ ಯೋಚನೆನ ಮಾಡ್ತೀರಾ ಅನ್ನೋವಂಥದ್ದಲ್ಲಿ ಬರ್ತಿರೋ ಅಂಥದ್ದು. ಆದರೆ ಮಾಡ್ತಾ ಮೆಂಟಲಿ ಜಾಸ್ತಿ ಸ್ಟ್ರೆಸ್ ಅನ್ನೋದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಮೈಂಡ್ಗೆ ಜಾಸ್ತಿ ಒತ್ತಡನ ಕೊಡೋದಕ್ಕೆ ಹೋಗಬೇಡಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಭಯನೇ ಇರೋದಿಲ್ಲ, ಒಂಥರ ಎಲ್ಲದಕ್ಕೂ ರೆಡಿ. ಏನೇ ಆದರೂ ನಾನು ಎಲ್ಲದಕ್ಕೂ ರೆಡಿ. ನೀವು ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ನಿಮ್ಮ ಮುಂದಿನ ಫ್ಯೂಚರ್ನ ಯಾವ ರೀತಿ ಸರಿ ಮಾಡ್ಕೋಬೇಕು, ಮುಂದಿನ ಫ್ಯೂಚರಲ್ಲಿ ನಾನು ಯಾವ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು, ಅದಕ್ಕೋಸ್ಕರ ನೀವು ಏನು ಮಾಡೋದಕ್ಕೂ ಕೂಡ ರೆಡಿಯಾಗಿರ್ತೀರ. ಆ ರೀತಿ ಆ ಎನರ್ಜಿನಲ್ಲಿ ನೀವು ಡಿಸೆಂಬರ್ ತಿಂಗಳಿನಲ್ಲಿ ಇರ್ತೀರ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ತುಂಬ ಪ್ರೀತಿ ಮಾಡೋವಂಥ ಪ್ರೀತಿ ಪಾತ್ರರು ನಿಮ್ಮ ಲೈಫ್ಗೆ ಬರ್ತಾರೆ ಅನ್ನೋ ಮೆಸೇಜಲ್ಲಿ ಬರ್ತಾಯಿದೆ. ನಿಮ್ಮನ್ನು ತುಂಬ ಪ್ರೀತಿ ಮಾಡೋವಂಥವ್ರು, ಅಥವಾ ನೀವು ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾರೆ. ಆಗಲೇ ಹೇಳ್ದಂಗೆ ಹೊಸ ರೀತಿಯಲ್ಲಿ ಯೋಚನೆನ ಮಾಡಿ
ಬದಲಾವಣೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಬೇರೆಯವ್ರಿಗೆ ಯಾರಿಗೂ ಕೂಡ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇ ಬೇರೆ, ಬೇರೆಯವರೇ ಬೇರೆ. ಯಾರೇ ಆದರೂ ಅಷ್ಟೇ ನಮ್ಮನ್ನು ನಮ್ಮಲ್ಲೇ ನೋಡಬೇಕೇ ಹೊರತು ಇನ್ನೊಬ್ಬರಿಗೆ ನಾವು ನಮ್ಮನ್ನು ಹೋಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಲ್ಲೇ ನಾವು ತಪ್ಪನ್ನು ಮಾಡೋದು. ಯಾಕೆ ಅಂತಂದರೆ ಅವರವರ ಯೋಗ್ಯತೆಗೆ ಅವರು ತಕ್ಕನಾಗಿ ಇರ್ತಾರೆ. ಅದರಿಂದ ಖಂಡಿತವಾಗ್ಲೂ ಇನ್ನೊಬ್ಬರಿಗೆ ನಾವು ಯಾವುದೇ ರೀತಿ ಹೋಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವೇನು ಅನ್ನೋದು ನಮಗೆ ಗೊತ್ತಿರಬೇಕು. ನಮ್ಮ ಇನ್ನೋಸೆನ್ಸಿ, ನಿಮ್ಮ ಸ್ಟ್ರೆಂತು, ನಿಮ್ಮ ಒಂದು ಏನಿದೆ ನಿಮ್ಮ ವೀಕ್ನೆಸ್ ಆಗಲಿ ನಿಮ್ಮ ಸ್ಟ್ರೆಂತ್ ಆಗಲಿ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ಖಂಡಿತವಾಗ್ಲೂ ಅದರಲ್ಲೇ ಜನ ಆಟ ಆಡ್ತಾರೆ. ಅದರಿಂದ ಮತ್ತು ನೀವು ಇನ್ನೊಬ್ರಿಗೆ ನಾನು ಹಿಂಗೆ, ಅವ್ರಂಗೆ, ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ, ಈ ರೀತಿ ಆಗಿರ್ಬೋದು. ಇಲ್ಲ ಅವ್ರ ಹತ್ರ ತುಂಬಾ ಸಂಪಾದನೆ ಮಾಡ್ತಿದ್ದಾರೆ, ನಾನು ಸಂಪಾದನೆ ಮಾಡ್ತಾಯಿಲ್ಲ, ಅವರಿಗೆ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ, ನಾನು ಅಂದ್ಕೊಂಡಿದ್ದು ಆಗ್ತಾಯಿಲ್ಲ, ಈ ರೀತಿ ಯಾವುದೇ ರೀತಿಯ ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫು ನಿಮ್ಮದು, ಅವ್ರ ಲೈಫು ಅವ್ರದ್ದಾಗಿರುತ್ತೆ. ಬದಲಾವಣೆ ಅನ್ನೋದು ಎಲ್ಲರ ಜೀವನದಲ್ಲೂ ಇರುತ್ತೆ. ಆ ಬದಲಾವಣೆ ಬರಬೇಕು ಅಂದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಮಿಕ್ಕಿದ್ದು ಭಗವಂತನ ಆಶೀರ್ವಾದ ಇರುತ್ತೆ. ದಯವಿಟ್ಟು ಯಾವುದೇ ರೀತಿಯ ಬೇಡದೇ ಇರೋ ಯೋಚನೆಗಳನ್ನು ಬೇಡಿ. ಖಂಡಿತವಾಗ್ಲೂ ಬದಲಾವಣೆ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಎಲ್ಲದನ್ನು ಬಿಟ್ಟು ಯಾವುದಾದ್ರೂ ಒಂದು ದಾರಿನಲ್ಲಿ ನಡೀರಿ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಿರೋ ಅಂಥದ್ದು. ತುಂಬ ಜನ ತುಂಬ ದಾರಿನಲ್ಲಿ ಆಯ್ಕೆ ಮಾಡಿಕೊಂಡು ಜೀವನನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಎಲ್ಲ ದಾರಿನಲ್ಲೂ ಹೋಗೋದಕ್ಕೆ ಆಗಲ್ಲ. ಒಂದು ದಾರಿನಲ್ಲಿ ಹೋದರೆ ಮಾತ್ರ ನಾವು ಸರಿಯಾದ ದಾರಿನ ತಲುಪೋದಕ್ಕೆ ಸಾಧ್ಯ. ಆದ್ದರಿಂದ ಸರಿಯಾದ ದಾರಿನ ಆಯ್ಕೆ ಮಾಡಿಕೊಂಡು ಒಂದನ್ನೇ ಇಟ್ಕೊಂಡು ಮುಂದುವರಿರಿ ಅನ್ನೋವಂಥದ್ದು ಬರ್ತಾಯಿದೆ. ಆಗ ನಿಮ್ಮ ಜೀವನದಲ್ಲಿ ಚೇಂಜ್ ಅನ್ನೋದು ಖಂಡಿತವಾಗ್ಲೂ ಬರ್ತಾಯಿದೆ. ಬದಲಾವಣೆ ಅನ್ನೋದು ಬರುತ್ತೆ. ಗುರುಗಳ ಮಾರ್ಗದರ್ಶನ ನಿಮಗೆ ಇಂಪಾರ್ಟೆಂಟ್ ಇದೆ. ಕೆಲವೊಬ್ಬರು ಇಲ್ಲಿ ಮಕ್ಕಳನ್ನು, ಗೊತ್ತಿಲ್ಲ ಇಲ್ಲಿ ಬರ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ, ಕೆಲವೊಬ್ರು ಇಲ್ಲಿ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೋಬೇಕು, ದತ್ತು ಮಕ್ಕಳನ್ನು ತಂದು ಸಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಮಾಡಿ, ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಕೆಲವೊಬ್ಬರು ನೀವೇ ಹೊಸದಾಗಿ ಒಂದು ಗುರು ಏನು ಹೇಳ್ತಾರೆ, ಮಕ್ಕಳಿಗೆ ಯಾರು ಇಲ್ಲದೆ ಇರೋವಂಥ ಮಕ್ಕಳನ್ನು, ಅನಾಥ ಮಕ್ಕಳನ್ನು ತಂದು ನೀವೇ ಹೊಸದಾಗಿ ಪ್ರಾರಂಭ ಮಾಡಬೇಕು ಒಂದು ಶಾಲೆನ ಅಂತ ಕೂಡ ಇಲ್ಲಿ ಯೋಚನೆ ಮಾಡ್ತಿರುವಂಥದ್ದು ಇದೆ. ಖಂಡಿತವಾಗ್ಲೂ ಮಾಡಿ. ಇದಕ್ಕೆ ಭಗವಂತನ ಆಶೀರ್ವಾದ ಇದೆ. ನಿಮ್ಮ ಸೋಷಿಯಲ್ ಸರ್ವಿಸ್ ಏನಿದೆ ಅದು ತುಂಬಾ ಚೆನ್ನಾಗಾಗುತ್ತೆ, ಸಪೋರ್ಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬರುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ನೀವೇನು ಅನ್ನೋದು ಆಗಲೂ ಕೂಡ ಗೊತ್ತಾಗುತ್ತೆ ಅನ್ನೋವಂಥದ್ದು. ಮತ್ತು ನೀವು ಏನೇ ನಿಮ್ಮ ಮನಸ್ಸಿನಲ್ಲಿ ಆಗಿರೋಂಥ ನೋವಿರ್ಬೋದು, ಏನೇ ಇರ್ಬೋದು, ಎಲ್ಲದನ್ನು ಅಲ್ಲಿ ನೀವು ಮರಿತೀರಾ ಅನ್ನೋವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಕೆಲವೊಬ್ಬರು ಇಲ್ಲಿ ಅದೇ ರೀತಿ ಒಂದು ಶಾಲೆಯಲ್ಲಿ ಬೆಳೆದು ಬಂದಿರೋವಂಥವ್ರು ಕೂಡ ಇದ್ದೀರಾ. ಮತ್ತು ನಿಮಗೆ ಒಂದು ಬೇಜಾರಾಗಲಿ ಏನೇ ಆದರೂ ಕೂಡ ನೀವು ಅದನ್ನು ಅಲ್ಲೇ ಹೋಗಿ ಅದನ್ನು ಹೇಳ್ಕೊಳ್ಳೋವಂಥದ್ದು ಅಥವಾ ಅಲ್ಲೇ ಅದನ್ನು ಫೀಲ್ ಮಾಡೋವಂಥದ್ದು ಇಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ನೀವು ತುಂಬ ಇಷ್ಟಪಡುವಂಥ ಗುರುಗಳ ಹತ್ರ ಅಥವಾ ಗುರುಗಳು ಅಂತ ಅಂದರೆ ಬರೀ ಮಠಾಧೀಶರು ಈ ಥರ ಗುರುಗಳು ಅಂತ ಅಲ್ಲ, ಶಿಕ್ಷಕರು, ನೀವು ನೀವು ವಿದ್ಯಾಭ್ಯಾಸ ಮಾಡಿದಂಥ ಶಿಕ್ಷಕರಿರ್ಬೋದು, ನೀವು ತುಂಬ ಇಷ್ಟಪಡುವಂಥ ಶಿಕ್ಷಕರ ಹತ್ರ ಹೋಗಿ ಕೂಡ ನೀವು ಮಾತಾಡೋ ಅಂಥದ್ದು ಇಲ್ಲಿ ಬರ್ತಾ ಇದೆ. ಬನ್ನಿ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಕುಂಭರಾಶಿಯವರಿಗೆ ನೋಡುವ ಡಿಸೆಂಬರ್ ತಿಂಗಳು. ಓಕೆ, ಆಗಲೇ ಹೇಳಿದಾಗೆ ಒಂದೇ ರೀತಿಯಲ್ಲಿ ಯೋಚನೆನ ಮಾಡಿ ಪ್ರೀತಿನಲ್ಲಿ ಕೂಡ. ಆದರೆ ಕೆಲವೊಬ್ಬರು ಬೇಡದ ಮನುಷ್ಯರು ನಿಮ್ಮ ಜೊತೆ ನಿಮ್ಮ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ. ಅದರ ಕಡೆ ಗಮನನ ಕೊಡಿ. ಆ ಗಮನ ಕೊಟ್ಟರೆ ನಿಮಗೆ ನಿಜವಾದ ಪ್ರೀತಿ ಯಾವುದು, ನಿಜವಲ್ಲದ ಪ್ರೀತಿ ಯಾವುದು, ಮುಖವಾಡದ ಪ್ರೀತಿ ಯಾವುದು ಅನ್ನೋದು ಗೊತ್ತಾಗುತ್ತೆ ಅನ್ನೋಂಥದ್ದು. ಡಿಸರ್ವ್ ಲವ್ ಇದೆ. ಖಂಡಿತವಾಗ್ಲೂ ನೀವು ಎಲ್ಲರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಗಳು. ನೀವು ಎಲ್ಲರನ್ನು ಪ್ರೀತಿ ಮಾಡ್ತೀರ, ನಿಮ್ಮನ್ನು ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ. ಪರಿಸರನ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನೀವು. ಸೋಲ್ಮೇಟ್ ಎನರ್ಜಿ ಕೂಡ ಇರೋವಂಥದ್ದಿದೆ. ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾರೆ ಅನ್ನೋವಂಥದ್ದು ಇದೆ. ನೀವೇ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನಿಮ್ಮ ಪರ್ಸನ್ ಕೂಡ ಇನ್ನೊಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಅನ್ನೋವಂಥದ್ದು. ಪಾಸಿಟಿವ್ ಆಗಿ ಇರಿ. ನಿಮ್ಮ ಪ್ರೀತಿನಲ್ಲಿ, ನಿಮ್ಮ ಲವ್ ಲೈಫಲ್ಲಿ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ರೊಮ್ಯಾನ್ಸ್ ಕೂಡ ಬರ್ತಾ ಇದೆ. ನೀವು ಅಂದ್ಕೊಂಡಿರೋದಕ್ಕಿಂತ ಬೇರೆ ರೀತಿಯಲ್ಲೇ ಬದಲಾವಣೆ ಅನ್ನೋದು ನಿಮ್ಮ ಲವ್ ಲೈಫಲ್ಲಿ ಬರ್ತಾ ಇದೆ. ಏನು ಡಿಸೈನ್ ಹೇಳ್ಕೊಳ್ತಾರೆ, ಓಕೆ, ಕೂತು ಮಾತಾಡಿ,
ಏನೇ ಇದ್ದರೂ ಕೂತು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋವಂಥದ್ದು. ಟೇಕ್ ಆ್ಯಕ್ಷನ್ ಇದೆ, ಸರಿಯಾದ ಸಮಯ ಇದೆ ಅನ್ನುವಂಥದ್ದು. ಇಂಪ್ರೂವಿಂಗ್ ಹೆಲ್ತ್ ಬರ್ತಾಯಿದೆ, ನಿಮ್ಮ ಆರೋಗ್ಯ ಸಮಸ್ಯೆ ಇಂಪ್ರೂವ್ ಆಗ್ತಾಯಿದೆ ಅನ್ನೋವಂಥದ್ದು. ರೊಮ್ಯಾನ್ಸ್ ಬರ್ತಾಯಿದೆ, ಆಗಲೇ ಹೇಳಿದಾಗೆ ಖಂಡಿತವಾಗ್ಲೂ ರೊಮ್ಯಾನ್ಸ್ ಕೂಡ ನಿಮ್ಮ ಲೈಫಲ್ಲಿ ಬರ್ತಾಯಿದೆ. ಕೆಲವೊಬ್ಬರಿಗೆ ನಾಟ್ ದ ರೈಟ್ ಟೈಮ್ ಅಂತ ಕೂಡ ಏಂಜಲ್ಸ್ ಇಲ್ಲಿ ಹೇಳ್ತಾ ಇದೆ. ಅದರಿಂದ ನಿಯರ್ ಫ್ಯೂಚರ್ ಯಾವಾಗ ಬೇಕಿದ್ರು ನೀವು ಅಂದ್ಕೊಂಡಿರೋವಂಥದ್ದು ಆಗ್ಬೋದು. ಮೆಡಿಟೇಷನ್ ಬ್ರಿಂಗ್ ದ ಆನ್ಸರ್, ಧ್ಯಾನನ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ರೊಮ್ಯಾನ್ಸ್ ಕೂಡ ಬರ್ತಾ ಇದೆ. ಯಾರೆಲ್ಲ ಲವ್ ಲೈಫಲ್ಲಿ ನಮ್ಮ ಪಾರ್ಟ್ನರ್ ನಮಗೆ ಸಿಗ್ತಾರಂತ ಕೇಳ್ತಾರೆ, ಖಂಡಿತವಾಗ್ಲೂ ಈ ವರ್ಷದ ಒಳಗಡೆ ನಿಮಗೆ ಸಿಗುವಂಥದ್ದು ಇದೆ. ಯಾವಾಗ ಬೇಕಿರೋ ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾರೆ ಅನ್ನೋವಂಥದ್ದು ಇದೆ. ರೊಮ್ಯಾನ್ಸ್ ಕೂಡ ಬರ್ತಾಯಿದೆ. ಮೆಡಿಟೇಷನ್ ಮಾಡಿ, ಧ್ಯಾನನ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ. ಬನ್ನಿ, ಕುಂಭರಾಶಿಯವರು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ನಿನ್ನ ಸ್ನೇಹ ನನ್ನ ಮೋಸದ ಪ್ರೀತಿಯನ್ನು ಮರೆಸಿ ಮತ್ತೆ ಬದುಕಬೇಕೆಂದು ಅನಿಸಿದೆ. ಸ್ನೇಹಿತರು ಸಹ ಪ್ರೇಮಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಐ ಲವ್ ಯು. ತುಂಬ ಚೆನ್ನಾಗಿದೆ. ಯಾಕಂದರೆ ಇಲ್ಲಿ ಕೆಲವೊಬ್ಬರು ಮಾತ್ರ, ಎಲ್ರಿಗೂ ಅಂತ ಏನಿಲ್ಲ, ಕೆಲವೊಬ್ಬರಿಗೆ ಪ್ರೀತಿನಲ್ಲಿ ಮೋಸ ಹೋಗಿರೋಂಥ ವ್ಯಕ್ತಿಗಳಿಗೆ ನಿಮ್ಮ ಸ್ನೇಹ ಅವ್ರನ್ನ ಪ್ರೀತಿನ ಮರೆಸೋಷ್ಟು ಶಕ್ತಿ ನಿಮ್ಮ ಸ್ನೇಹಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಕ್ಕೆ ಪ್ರೀತಿ ಹೆಸರನ್ನು ಕೊಡ್ತಾ ಇದ್ದಾರೆ. ಮೇಲೆ ನಗು ಒಳಗೆ ಅಳು, ಎಲ್ಲವೂ ತಿಳಿದು ತಿಳಿಯದಂತಿರುವೆ ನೀನು. ಒಂದು ಸಾರಿ ಕೇಳಿದರೆ ಎದೆಗೊರಗಿ ಹೇಳಿ ಬಿಡುವೆ, ಎಲ್ಲವನ್ನು ಕೇಳುವೆಯೇ ನೀನು. ನಿಮ್ಮ ಪರ್ಸನ್ ನಿಮ್ಮ ಹತ್ರ ತುಂಬಾ ಹೇಳ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಜೊತೆ ಕೂತು ಮಾತಾಡಬೇಕು, ನಿಮ್ಮ ಭುಜದ ಮೇಲೆ ಅವರು ತಲೆ ಇಟ್ಟು ಮಲಗಬೇಕು, ಎಲ್ಲದನ್ನು ಹೇಳ್ಕೋಬೇಕು, ಅಳಬೇಕು ಅಂತ ನಿಮ್ಮ ಪರ್ಸನ್ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಜೊತೆ ಕೂತು ಮಾತಾಡಿ. ಆಗಲೂ ಕೂಡ ಅದೇ ಇವತ್ತು ಏನೇ ಇದ್ರೂ ಕೂತು ಮಾತಾಡಿ ಅಂತ ಏಂಜಲ್ಸ್ ಕೂಡ ಹೇಳ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಕೂತು ಮಾತಾಡಿ, ಏನೇ ಸಮಸ್ಯೆ ಇದ್ದರೂ ಪರಿಹಾರ ಅನ್ನೋದು ಆಗುತ್ತೆ, ಸಮಾಧಾನ ಅನ್ನೋದು ಕೂಡ ಸಿಗುತ್ತೆ ಅನ್ನುವಂಥದ್ದು. ಬನ್ನಿ, ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ನೋಡುವ. ಮನೆ ದೇವರ ಕೃಪೆ ನಿಮಗೆ, ನಿಮ್ಮ ಮನೆ ದೇವರ ಆಶೀರ್ವಾದ ಸಿಗ್ತಾ ಇದೆ. ನನ್ನನ್ನು ಬಿಟ್ಟು ಬೇರೆ ಎಲ್ಲೋ ಹುಡುಕುವೆಯಲ್ಲ, ನಿನ್ನಲ್ಲೇ ನಾನೇ ಇರುವಾಗ ನಿನಗ್ಯಾಕೆ ಚಿಂತೆ. ನನ್ನನ್ನು ನಿನ್ನಲ್ಲಿಯೇ ಹುಡುಕು, ಬೇರೆ ಯಾರಲ್ಲಿಯೂ ಹುಡುಕದಿರು. ನಿನ್ನ ಮನೆಯಲ್ಲಿಯೇ ಇರುವೆ, ನನ್ನನ್ನು ಬಿಟ್ಟು ಹೊರಗೆ ಹೋಗದಿರು. ಮನೆಯ ದೇವರನ್ನು ಬಿಟ್ಟು ಬೇರೆ ದೇವರಿಗೆ ಹೋಗಿ ಹರಕೆ ಮಾಡ್ಕೊಂಡಿರುವಂಥದ್ದು, ಕೇಳ್ಕೊಂಡಿರುವಂಥದ್ದು ಇದೆ ಕೆಲವೊಬ್ಬರು ಇಲ್ಲಿ. ಅದರಿಂದ ನಿಮ್ಮ ಮನೆ ದೇವರು ನಿಮಗೆ ಹೇಳ್ತಿರೋವಂಥದ್ದು ಇಷ್ಟೇ, ನಿಮ್ಮ ಮನೆಯಲ್ಲೇ ಇರುವೆ, ನಿನ್ನಲ್ಲೇ ಇರುವೆ, ಬೇರೆ ಕಡೆ ಯಾಕೆ ಹುಡುಕ್ತೀಯ ಅಂತ ನಿಮ್ಮ ಮನೆ ದೇವರಲ್ಲಿ ನಿಮ್ಮ ಕೇಳ್ತಾ ಇದ್ದಾರೆ, ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ನಾನು ಕೇಳ್ಕೊತೀನಿ. ಬನ್ನಿ, ಚಾನ್ಸ್ ನೋಡುವ ಕುಂಭರಾಶಿಯವರಿಗೆ. ಓಕೆ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾರೆ. ಖಂಡಿತವಾಗ್ಲೂ ರಿಯೂನಿಯನ್ ಎನರ್ಜಿ ಇದೆ. ಯಾರೆಲ್ಲ ಒಂದು ಫ್ಯಾಮಿಲಿ ಆಗಿದ್ದವರು 2-3 ಫ್ಯಾಮಿಲಿ ಸಪ್ರೇಟ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ. ಲಕ್ಷ್ಮಿಯ ಆಗಮನ ಆಗ್ತಾ ಇದೆ, ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಪ್ರಾಣಿಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದಿದೆ. ಏಂಜಲ್ಸ್ ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರ್ತಾರೆ. ನಮ್ಮನ್ನು ಯಾರು ನೋಡಲ್ಲ, ನಾವೇನು ಮಾಡಿಕೊಂಡ್ರು ಯಾರು ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದ್ಕೊಂಡಿರೋ ದಯವಿಟ್ಟು ಆ ರೀತಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಏಂಜಲ್ಸ್ ನಿಮ್ಮನ್ನು ನೋಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ. ನೀವೊಬ್ಬರು ಸ್ಟಾರ್ ಇದ್ದೀರಾ, ಪಾಪು ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ. ಪ್ರೀತಿನಲ್ಲಿ ಯಾವಾಗಲೂ ಪ್ರೀತಿನೇ ಇರಬೇಕೇ ಹೊರತು ಯಾವುದೇ ರೀತಿ ದ್ವೇಷ ಇರಬಾರ್ದು. ರಿಯೂನಿಯನ್ ಎನರ್ಜಿ ಇದೆ. ಸಪ್ರೇಟ್ ಆಗಿರೋವಂಥವ್ರ ಜೊತೇಲಿ ಮತ್ತೆ ಒಂದಾಗುವಂಥದ್ದು ಇದೆ. ಸ್ಟಾರ್ ಆಗಿ ಬದಲಾಗ್ತೀರ ಅನ್ನೋವಂಥದ್ದು ಇದೆ. ಜಸ್ಟಿಸ್ ಫಾರ್ ಯು, ನ್ಯಾಯ ಅನ್ನೋದು ನಿಮಗೆ ಸಿಗುತ್ತೆ ಅನ್ನೋವಂಥದ್ದು ಇದೆ. ದಯವಿಟ್ಟು ಯಾವುದೇ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ, ಒಂದು SRನ ನೋಡುವ. ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಒಂದು SRನ ಏಂಜಲ್ಸ್ ಪ್ಲೀಸ್. ಫ್ರೆಂಡ್ಸ್ ಅಂತ ಬರ್ತಾ ಇದೆ. ಆಸ್ಕೆ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರ ಸಲಹೆನ ತಗೊಳ್ಳಿ ಅನ್ನೋವಂಥದ್ದು ಇಲ್ಲಿ ಉತ್ತರ ಬರ್ತಿರೋ ಅಂಥದ್ದು. ಓಕೆ, ಇದಿಷ್ಟು ಕುಂಭರಾಶಿಯವರ ಡಿಸೆಂಬರ್ ಮಂತ್ಲಿ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.